ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ, ಸುರಕ್ಷಿತವಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೇನೆ ದೇವ್ರ ಕೃಪೆಯಿಂದ. ಈ ವಿಡಿಯೋದಲ್ಲಿ ಬಂದು ಸಪೋಸ್ ನಮ್ಮ ಕಿಡ್ನಿಗಳು ಡ್ಯಾಮೇಜ್ ಆಗಿದ್ರೆ ಯಾವ ಟೆಸ್ಟ್ಗಳ ಮೂಲಕ ನಿಖರವಾಗಿ ಕಂಡುಹಿಡಿಬೋದು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಒಂದು ಅಂಕಲ್ ಇದ್ದಾರೆ, ಅವ್ರಿಗೆ ಒಂದು 15 to 20 ಇಯರ್ಸಿಂದ ಡಯಾಬಿಟಿಕ್ ಇದೆ. ಸೊ ಅವ್ರೇನು ಮಾಡ್ತಾರೆ, ಯಾವಾಗಲೂ ರೆಗ್ಯುಲರ್ ಚೆಕಪ್ ಎಲ್ಲ ಹೋಗ್ತಾರಲ್ವಾ, ಹಾಗೆ ರೆಗ್ಯುಲರ್ ಚೆಕಪ್ಪಿಗೆ ಹೋಗಿದ್ದಾರೆ. ಡಾಕ್ಟ್ರ್ ಹೇಳಿದ್ದಾರೆ ಅವ್ರಿಗೆ ಮಾಮೂಲಿ ಡಯಾಬಿಟಿಕಲ್ಲಿ ಶುಗರ್ ಟೆಸ್ಟ್ ಮಾಡಿ, ಫಾಸ್ಟಿಂಗ್ ಶುಗರು ಮತ್ತು ರ್ಯಾಂಡಮ್ ಶುಗರಲ್ಲಿ ಟೆಸ್ಟ್ ಮಾಡಿ ಕೇಳಿದ್ದಾರೆ. ಅದ್ರ ಜೊತೆಗೇ ಡಾಕ್ಟ್ರ್ ಸೀರಮ್ ಕ್ರಿಯಾಟಿನ್ ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಡಾಕ್ಟ್ರ್ ಏನು ಹೇಳಿದ್ದಾರೆ, ಸ್ಕ್ಯಾನ್ ಕೂಡ ಮಾಡ್ಸೋಕ್ಕೆ ಹೇಳಿದ್ದಾರೆ. ಅಂಕಲ್ಲು ಶುಗರ್ದೆಲ್ಲ ಮಾಡಿದರು. ಶುಗರೆಲ್ಲ ಒಂಥರ ಏರುಪೇರೆಲ್ಲ ಇದೆ, 400 500 ಎಲ್ಲ ಇದೆ. ಅದ್ರ ಬಗ್ಗೆ ಬಿಟ್ಟಾಕಿದ್ರು. ಇದು ಸೀರಮ್ ಕ್ರಿಯಾಟಿನ್ ಬಂದು ನಾರ್ಮಲ್ ಇದೆ, 1.3 ಇದೆ. ಅಂಕಲ್ಗೆ ರಿಪೋರ್ಟ್ ನೋಡಿದ ತಕ್ಷಣ ಹ್ಯಾಪಿ. ಸೊ ಇನ್ನೂ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ಕ್ಯಾನ್ ಮಾಡಿದರು. ನೋಡಿದ್ರೆ ಸ್ಕ್ಯಾನಲ್ಲಿ ಕೂಡ ನಾರ್ಮಲ್ ಇದೆ. ಅಂಕಲ್ ಫುಲ್ ಹ್ಯಾಪಿ, ದೊಡ್ಡ ಸ್ಮೈಲ್ ಮಾಡ್ಕೊಂಡು ಮನೆಗೆ ಬಂದರು, ನನ್ನ ಕಿಡ್ನಿ ಸೇಫ್ ಇದೆ ಅಂತ. ಅಂಕಲ್ ಇಷ್ಟೊಂದು ಹ್ಯಾಪಿ ಆಗ್ತಿದ್ದಾರಲ್ಲ, ಈ ಹ್ಯಾಪಿನೆಸ್ ಸರಿನಾ ಅಂತ ಕೇಳಿದ್ರೆ 50-50. ಹೌದು, 50-50. ನಾನು ಹೇಳಿದ್ದೀನಲ್ಲ, ನಾನು ಹಳೆ ವಿಡಿಯೋದಲ್ಲೇ ಹೇಳಿದ್ದೀನಿ, ನಮ್ಮ ಕಿಡ್ನಿಗಳು ಸುಮಾರು 50% ಡ್ಯಾಮೇಜ್ ಆಗೋ ತನಕ ನಮ್ಮ ಸೀರಮ್ ಕ್ರಿಯಾಟಿನಿನ್ ಟೆಸ್ಟ್ ಬಂದು ನಾರ್ಮಲ್ ಆಗೇ ಬರ್ತಾ ಇರುತ್ತೆ. ಮತ್ತು ಇನ್ನೇನು ಅಂದರೆ, ಸ್ಕ್ಯಾನ್ ಮಾಡಿದ್ರು ಕೂಡ ಗೊತ್ತಾಗಲ್ವಾ ಅಂದರೆ, ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ಗೊತ್ತಾಗುತ್ತೆ ಅಂತ ಹೇಳೋದಂದರೆ, ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ಗೊತ್ತಾಗುತ್ತೆ ಅಂತ ಹೇಳೋದಾದರೆ, ಸೊ ಉದಾಹರಣೆಗೆ ಈ ಫೋಟೋ ನೋಡಿ, ಈ ಫೋಟೋದಲ್ಲಿರೋ ವ್ಯಕ್ತಿನ ಈ ಫೋಟೋ ನೋಡಿ ನಿಮ್ಗೇನು ಅನಿಸುತ್ತೆ? ಈ ಫೋಟೋದಲ್ಲಿರೋ ವ್ಯಕ್ತಿ ಹಿಂಗೆ ದಪ್ಪನ, ಸಣ್ಣನ, ಕಪ್ಪ, ಬಿಳುಪ, ಇಲ್ಲ ಏನಾದರೂ ಮಚ್ಚೆಗಳಿದೆ, ನನಗೆ ಹಿಂಗಿಲ್ಲ ಮಚ್ಚೆ ಇದೆಯಲ್ಲ, ಈ ಥರ ಎಲ್ಲ ಮಚ್ಚೆಗಳಿದೆಯಾ ಅದೆಲ್ಲ ಕಂಡುಹಿಡಿಬೋದು. ಈ ವ್ಯಕ್ತಿ ಜೀವಂತವಾಗಿದ್ದಾನ ಇಲ್ವಾ ಅಂತ ಹೆಂಗೆ ಹೇಳ್ತೀರಾ? ಸಾಧ್ಯನಾ? ಇಲ್ಲ ಅಲ್ವಾ? ಅದೇ ರೀತಿ ನಮ್ಮ ಸ್ಕ್ಯಾನ್ ಕೂಡ ಹಾಗೇನೆ. ನಮ್ಮ ಸ್ಕ್ಯಾನಲ್ಲಿ ನಮ್ಮ ಕಿಡ್ನಿಗಳು ಸಿಂಕ್ ಆಗಿದೆಯಾ ಇಲ್ವಾ, ಅಥವಾ ನಮ್ಮ ಕಿಡ್ನಿ ಒಳಗಡೆ ಬಂದು ಯಾವುದಾದ್ರೂ ಗಂಟಿದೆಯಾ ಅಂದರೆ ಸಿಸ್ಟ್ ಇದೆಯಾ, ಅಥವಾ ಕಲ್ಲಿದೆಯಾ, ಇನ್ಫೆಕ್ಷನ್ ಇದೆಯಾ, ಅಥವಾ ನಮ್ಮ ಯೂರಿನರಿ ಟ್ರ್ಯಾಕಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ, ಕಿಡ್ನಿಲಿ ಇನ್ಫೆಕ್ಷನ್ ಇದೆಯಾ, ಯೂರಿನರಿ ಟ್ರ್ಯಾಕಲ್ಲಿ ಬ್ಲಾಕೇಜ್ ಇದೆಯಾ, ನಮ್ಮ ಕಿಡ್ನಿಗೆ ಬ್ಲಡ್ ಸಪ್ಲೈ ಮಾಡೋ ಆರ್ಟರಿಯಲ್ಲಿ ಬ್ಲಾಕೇಜ್ ಇದೆಯಾ, ಅದು ಸಿಂಕ್ ಆಗಿದೆಯಾ, ಅದು ಏನಾದರೂ ನೋಡೋಕ್ಕೆ ಸಾಧ್ಯನ ಹೊರತು ನಮ್ಮ ಕಿಡ್ನಿ ಫಂಕ್ಷನ್ ಹೆಂಗಾಗ್ತದೆ, ಇದರ ಫಿಲ್ಟ್ರೇಷನ್ ರೇಷಿಯೋ ಎಷ್ಟಿದೆ ಅಂತ ಸ್ಕ್ಯಾನ್ ಮೂಲಕ ಗೊತ್ತೇ ಆಗಲ್ಲ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಸೀರಮ್ ಕ್ರಿಯಾಟಿನಿನ್ ಅಷ್ಟಾಗಿ ಯೂಸ್ಫುಲ್ ಅಲ್ಲ. ಅದ್ರ ಮೂಲಕನೇ ನಾವು ಕಂಡುಹಿಡಿಯೋದು. ಅಂದರೆ ಸ್ಟಾರ್ಟಿಂಗಲ್ಲೇ ನಾವು ಕಂಡುಹಿಡಿಬೇಕು ಅಂದರೆ ನಮ್ಮ ಸೀರಮ್ ಕ್ರಿಯಾಟಿನಿನ್ ಒಂದು ಮಾತ್ರ ಇಟ್ಕೊಂಡು ಯಾವ ಪ್ರಯೋಜನವೂ ಇಲ್ಲ. ಸೊ ನೆಕ್ಸ್ಟು ಸೀರಮ್ ಕ್ರಿಯಾಟಿನಿನ್ಗಿಂತ ಅಡ್ವಾನ್ಸ್ ಆದ ಯಾವುದಾದ್ರು ಟೆಸ್ಟ್ ಇದೆಯಾ ಅಂದರೆ ಇದೆ, ಖಂಡಿತ ಇದೆ. ಮೊದಲನೇದಾಗಿ ಇರೋ ಟೆಸ್ಟ್ ಯಾವುದು ಅಂತ ಹೇಳೋದಾದರೆ ಎಸ್ಟಿಮೇಟೆಡ್ ಗ್ಲೊಮೆರಾಲ್ ಫಿಲ್ಟ್ರೇಷನ್ ರೇಟ್ ಟೆಸ್ಟ್, ಅಂದರೆ ಶಾರ್ಟ್ ಆಗಿ ಇದನ್ನು GFR ಟೆಸ್ಟ್ ಅಂತ ಕೂಡ ಕರೀತಾರೆ. ಇದು ಒಂದು ಬ್ಲಡ್ ಟೆಸ್ಟು. ಇದರಲ್ಲಿ ಕೂಡ ನಾವು ಕ್ರಿಯಾಟಿನಿನೇ ಕಂಡುಹಿಡಿಯೋದು. ಆದರೆ ನಾರ್ಮಲ್ ಸೀರಮ್ ಕ್ರಿಯಾಟಿನಿನ್ಗಿಂತ ಇದರಲ್ಲಿ ಕಂಡುಹಿಡಿಯೋ ಕ್ರಿಯಾಟಿನಿನ್ ಸ್ವಲ್ಪ ಆ್ಯಕ್ಯುರೇಟ್ ಆಗಿರುತ್ತೆ. ಇದರಲ್ಲಿ ಬಂದು ನಾರ್ಮಲ್ ಲೆವೆಲ್ ಎಷ್ಟಿರ್ಬೋದು ಅಂತ ಹೇಳಿದ್ರೆ ಎಬೋ 90 ml/min ಬಂದು ನಾರ್ಮಲ್ ಅಂತ ಹೇಳ್ತಾರೆ. ಬಿಲೋ 90 ಬಂದು ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಕಿಡ್ನಿಲಿ ಅಂತ ಹೇಳ್ತಾರೆ. ಆದರೂ ಕೂಡ ನಮ್ಮ GFR ಟೆಸ್ಟ್ ಬಂದು ಪರ್ಸನ್ ಟು ಪರ್ಸನ್ ವೇರಿ ಆಗೋಕ್ಕೆ ಚಾನ್ಸಸ್ ಇದೆ. ಹೇಗಂದರೆ ನಮ್ಮ GFR ಟೆಸ್ಟ್ ಬಂದು ಡಿಪೆಂಡ್ ಆಗಿರುತ್ತೆ ಯಾವುದ್ರ ಮೇಲೆ ಅಂದರೆ, ನಾವು ಟೆಸ್ಟ್ ಮಾಡ್ತಾ ಇರೋರು ಯಾರು, ಮೇಲಾ ಫೀಮೇಲಾ, ಏಜ್ ಎಷ್ಟು, ಅವರ ಬಾಡಿ ವೆಯ್ಟ್ ಎಷ್ಟು, ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಸೊ ಅದರಿಂದ ಪರ್ಸನ್ ಟು ಪರ್ಸನ್ ಈ GFR ಲೆವೆಲ್ ಬಂದು ಚೇಂಜ್ ಆಗ್ಬೋದು. ಸೊ ಇದೇ ಆ್ಯಕ್ಯುರೇಟ್ ಆಗಿ ನಾರ್ಮಲ್ ಲೆವೆಲ್ ಅಂತ ಹೇಳಕ್ಕೆ ಬರೋದಿಲ್ಲ. ಈ GFR ಟೆಸ್ಟ್ ಬಂದು ಸೀರಮ್ ಕ್ರಿಯಾಟಿನ್ ಟೆಸ್ಟ್ಗಿಂತ ಸ್ವಲ್ಪ ಅಡ್ವಾನ್ಸ್ ಟೆಸ್ಟೇ ಹೊರತು ಇದೊಂದು ಆ್ಯಕ್ಯುರೇಟ್ ಟೆಸ್ಟ್ ಅಲ್ಲ. ಇದನ್ನ ಇಟ್ಕೊಂಡು ನಾವು ಆ್ಯಕ್ಯುರೇಟ್ ಆಗಿ ನಮ್ಮ ಕಿಡ್ನಿ ಫಂಕ್ಷನ್ನ ಹೇಗೆ ನಡೀತಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಇದಕ್ಕಿಂತನೂ ಅಡ್ವಾನ್ಸ್ ಇದೆಯಾ ಅಂದರೆ ಹೌದು ಇದೆ. ಅದೇನಂತ ಹೇಳಿದ್ರೆ ಯೂರಿನ್ ಟೆಸ್ಟ್, ಸಿಂಪಲ್ ಆಗಿ ಮಾಡೋ ಯೂರಿನ್ ಟೆಸ್ಟು. ಆಲ್ಬಮಿನ್ ಯೂರಿಯಾ, ಅದೊಂದು ಪ್ರೋಟೀನ್, ನಮ್ಮ ದೇಹದಲ್ಲಿರುವ ಒಂದು ಪ್ರೋಟೀನ್. ನಮ್ಮ ಕಿಡ್ನಿಗಳು ಡ್ಯಾಮೇಜ್ ಆದಾಗ ಯೂರಿನ್ ಮೂಲಕ ದೇಹದಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಅದು ಬಂದು ಇನ್ನೂ ಕೂಡ ಅಡ್ವಾನ್ಸ್ ಆಗಿ ನಮ್ಮ ಕಿಡ್ನಿಗಳು ಸೇಫಾ ಅಲ್ಲ ಫೇಲ್ಯೂರ್ ಆಗಿದೆಯಾ ಅಂತ
ತಿಳ್ಕೊಳ್ಳೋಕೆ ಈಸಿ ಆಗುತ್ತೆ. ನಮ್ಮ ಈ ಆಲ್ಬಮಿನ್ ಯೂರಿಯಾ ನಮ್ಮ ಕಿಡ್ನಿಗಳು ಫೇಲ್ಯೂರ್ ಆಗಿದ್ರೆ ಮಾತ್ರ ಹೊರಗಡೆ ಹೋಗುತ್ತಾ ಅಂತ ಹಂಗೆ ಹೇಳಲಿಕ್ಕೆ ಬರಲ್ಲ. ಸಪೋಸ್ ನಮಗೆ ಯೂರಿನ್ ಇನ್ಫೆಕ್ಷನ್ ಇದ್ರೆ ಇಲ್ಲ ಕಿಡ್ನಿ ಇನ್ಫೆಕ್ಷನ್ ಇದ್ರೆ, ಸಿಗರೇಟ್ ಸ್ವಲ್ಪ ಜಾಸ್ತಿ ಎಲ್ಲ ತಗೊಳ್ತಾರಲ್ವ ಅವರಲ್ಲಿ ಕೂಡ ಈ ಪ್ರೋಟೀನ್ ಹೋಗೋ ಚಾನ್ಸಸ್ ಇದೆ. ಆದರೆ ತುಂಬ ಹೋಗಿರಕ್ಕಿಲ್ಲ, ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರೋಕ್ಕಿಲ್ಲ. ಒಂದ್ಸಲ ಹೋಗಿ ನಾನು ಈಗ ಪ್ರೋಟೀನ್ ನನ್ನ ಯೂರಿನಲ್ಲಿ ಪ್ರೋಟೀನ್ ಹೋಗ್ತಿದ್ದೆ ಅಂತ ಹೇಳಿದ ತಕ್ಷಣ ನನ್ನ ಕಿಡ್ನಿ ಡ್ಯಾಮೇಜ್ ಆಗಿದೆ ಹಂಗೆ ಅನ್ನೋಕ್ಕಿಲ್ಲ. ಅದನ್ನ ನಾವು ಮಾಡ್ತಾ ಇರಬೇಕು. ಒಂದು 10 ಡೇಸ್ ಬಿಟ್ಟು, ಒಂದು 5 ಡೇಸ್ ಬಿಟ್ಟು, 10 ಡೇಸ್ ಬಿಟ್ಟು ಆ ಥರ ಮಾಡಿ ನೋಡುವಾಗ ಸೇಮ್ ಅದೇ ರಿಸಲ್ಟ್ ಬರ್ತಿದೆಯೇ, ಸೇಮ್ ಅದೇ ರಿಸಲ್ಟ್ ಬರ್ತಿದೆ ಮತ್ತು ನನಗೆ ಬೇರೆ ಯಾವ ಇನ್ಫೆಕ್ಷನ್ ಇಲ್ಲ. ಹೀಗಿರುವಾಗ ನಮ್ಮ ಕಿಡ್ನಿಗಳು ಸ್ವಲ್ಪ ಡೇಂಜರಸ್ ಸ್ಟೇಜಲ್ಲಿ ಇದೆ ಅನ್ನೋದು ನಾವು ತಿಳ್ಕೊಳ್ಬೋದು. ಸರಿ, ಇದಕ್ಕಿಂತನೂ ಇನ್ನೂ ಅಡ್ವಾನ್ಸ್ ಆಗಿದೆಯಾ ಅಂದರೆ ಇದೆ. ಅಂದರೆ 24 hour ಯೂರಿನ್ ಟೆಸ್ಟ್. ಅದರಲ್ಲೂ ಕೂಡ ಸೇಮ್ ಇದೆ. ನಮ್ಮ ದೇಹದಲ್ಲಿ ಎಷ್ಟು ಪ್ರೋಟೀನ್ ಹೊರಗಡೆ ಹೋಗ್ತಿದೆ, ನಮ್ಮ ದೇಹದಿಂದ ಎಷ್ಟು ಪ್ರೋಟೀನ್ ಹೊರಗಡೆ ಹೋಗ್ತಿದೆ, ನಮ್ಮ ಕ್ರಿಯಾಟಿನಿನ್ ಎಷ್ಟು ಹೊರಗಡೆ ಹೋಗ್ತಿದೆ, ಇದೆಲ್ಲ ಕಂಡುಹಿಡಿಯೋಕ್ಕೆ ನಿಖರವಾಗಿ ಮಾಡ್ತಾರೆ. ಇದನ್ನು ಬಂದು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಹೇಳ್ತೀನಿ. ಈ 24 hour ಯೂರಿನಲ್ಲಿ ಎಷ್ಟು ಕ್ರಿಯಾಟಿನಿನ್ ನಮ್ಮ ದೇಹದ ಮೂಲಕವಾಗಿ ಹೊರಗಡೆ ಹೋಗ್ಬೋದು ಅಂತ ಹೇಳಿದ್ರೆ, ಮೇಲಿಗೆ ಬಂದು 950 to 2500 ಅಷ್ಟು ತನಕ ಹೋಗ್ಬೋದು, ಅದು ನಾರ್ಮಲ್. ಫೀಮೇಲಿಗೆ ಬಂದು 600 to 1600 1700 ಕೂಡ ನಾರ್ಮಲ್. ಇದೊಂದು ನಿಮಗೆ ಗೊತ್ತಿರಲಿ. ಇದಕ್ಕಿಂತ ಕಮ್ಮಿ ಬಂದರೆ ಏನು ಅಂತ ಹೇಳಿದ್ರೆ ಅದು ಕೂಡ ಡೇಂಜರೇ. ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಂಗೆ ಗೊತ್ತಾಗಿದ್ದು, ನನ್ನ ಮಗಳೆಲ್ಲ ಪ್ರೇಯರ್ ಮಾಡುವಾಗ, ಅವಳಿಗೆ ಡೈಲಿ ಯಾವಾಗಲೂ ಪ್ರೇಯರ್ ಮಾಡ್ತಾಳಲ್ಲ, ಆಗ ಪ್ರೇಯರ್ ಮಾಡುವಾಗಲೇ ಹೇಳುವಾಗ ನಮ್ಮ ಅಮ್ಮನಿಗೆ ಬಂದು 0 ಕ್ರಿಯಾಟಿನಿನ್ ಬಂದ್ಬಿಡ್ಬೇಕು ದೇವ್ರೆ. ಅವಳು ತುಂಬ ಪ್ರೇಯರ್ ಮಾಡ್ತಾಳೆ ನನಗೋಸ್ಕರ. ಅವಳಪ್ಪ ನನಗೆ ಅದೊಂದು ಗಿಫ್ಟು. ಅವಳು ಪ್ರೇಯರ್ ಮಾಡುವಾಗ ಯಾವಾಗಲೂ ಹೇಳ್ತಾ ಇದ್ಲು ಏನಂತ, ನಮ್ಮಮ್ಮಗೆ ಬಂದು 0 ಕ್ರಿಯಾಟಿನಿನ್ ಬಂದ್ಬಿಡ್ಬೇಕು ಎಲ್ಲ ಪ್ರೇಯರ್ ಮಾಡ್ತಿದ್ದು. ನಾನು ಫಸ್ಟೆಲ್ಲ ಸುಮ್ಮನೆ ಆಗ್ತಿದ್ದೆ, ಯಾಕಂದ್ರೆ ನನಗೂ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳುವಾಗಲೇ ನನಗೂ ಗೊತ್ತಾಗಿದ್ದು, ಕ್ರಿಯಾಟಿನಿನ್ ನಾರ್ಮಲ್ ಲೆವೆಲ್ಗಿಂತ, ಈಗ ನಮ್ಮ ನಾರ್ಮಲ್ ಆಗಿ ನಮ್ಮ ಲೇಡೀಸ್ಗೆ ಇಟ್ಕೊಳ್ಳಿ 0.7 to 0.0, ನಮ್ಮ ಲೇಡೀಸ್ಗೆ ಬಂದು 0.7 to 1.1, ಸಪೋಸ್ 1.2 ಇದು ನಾರ್ಮಲ್ ಅಲ್ವಾ. ಇದಕ್ಕಿಂತ ಕಮ್ಮಿ ಬಂದರೆ 0.7ಗಿಂತ ಕಮ್ಮಿ ಬಂದರೆ ಏನಂದರೆ ನಮ್ಮ ಲಿವರ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನಮ್ಮ ಕ್ರಿಯಾಟಿನಿನ್ ಬಂದು ಎಲ್ಲಿ ಉಂಟಾಗುತ್ತೆ ಅಂದರೆ, ನಮ್ಮ ಕ್ರಿಯಾಟಿನಿನ್ ಗೊತ್ತಲ್ವಾ, ನಮ್ಮ ಮೆಟಬಾಲಿಸಮ್, ನಮ್ಮ ಲಿವರಲ್ಲಿ ನಡೆಯೋ ಒಂದು ಕ್ರಿಯೆಯಿಂದ ಉಂಟಾಗೋ ಒಂದು ವೇಸ್ಟ್. ಸಪೋಸ್ ಆ ಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ, ಮೆಟಬಾಲಿಸಮ್ ಸರಿಯಾಗಿ ನಡೀತಾ ಇಲ್ಲ ಅಂದರೆ ನಮ್ಮ ಲಿವರ್ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಓಕೆ, ನಾರ್ಮಲ್ ಲೆವೆಲ್ಗಿಂತ ಕ್ರಿಯಾಟಿನಿನ್ ಕಮ್ಮಿ ಬಂದ್ರೂ ತೊಂದರೆನೇ, ಅದು ಲಿವರ್ ಪ್ರಾಬ್ಲಮ್ ಇರ್ಬೋದು ಅಂತ ಒಂದು ಇದು. ಓಕೆ, ಈಗ ಬಂದು ಇನ್ನೊಂದು ಪ್ರಾಬ್ಲಮ್ಮಾ, ಇನ್ನೊಂದು ಟೆನ್ಷನಾ, ನಾರ್ಮಲ್ ಲೆವೆಲ್ಗಿಂತ ಕಮ್ಮಿ ಬಂದರೆ ಕ್ರಿಯಾಟಿನಿನ್ ಇನ್ನೊಂದು ಪ್ರಾಬ್ಲಮ್ ಅಂದರೆ ಲಿವರ್ ಪ್ರಾಬ್ಲಮ್ಮೇ ಇರಬೇಕು ಅಂತ ಏನೂ ಇಲ್ಲ ಅದರಲ್ಲೂ ಕೂಡ. ಓಕೆ, ನಮ್ಮ ಮಸಲ್ಸ್ ಬ್ರೇಕ್ ಡೌನ್ ಆಗುತ್ತಲ್ಲ, ಸಪೋಸ್ ಇದು ಅವರಿಗೆ ಕೂಡ ಆ ಪ್ರಾಬ್ಲಮ್ ಬರ್ಬೋದು. ಸ್ಕಿನ್ ಪ್ರಾಬ್ಲಮ್ ಇರೋರು ಕೂಡ ಆ ಪ್ರಾಬ್ಲಮ್ ಇರ್ಬೋದು. ಮತ್ತು ನಿಮ್ಮ ನ್ಯೂಟ್ರಿಷನ್ ಸರಿಯಾಗಿ ತಗೊಳ್ತಾ ಇಲ್ಲ ಅಂತ ಹೇಳಿದ್ರು ಅದರಲ್ಲೂ ಕೂಡ ಈ ಪ್ರಾಬ್ಲಮ್ ಬರಲಿಕ್ಕಿದೆ. ಲಿವರ್ ಕೂಡ ಡ್ಯಾಮೇಜ್ ಇದ್ದರೆ ಅದ್ರಲ್ಲಿ ಕೂಡ ಇದು ಬರಲಿಕ್ಕೆ ಚಾನ್ಸಸ್ಸು ತುಂಬ ಇದೆ. ಸೊ ನಾರ್ಮಲ್ ಲೆವೆಲ್ಗಿಂತ ಕಮ್ಮಿನೂ ಇರಬಾರ್ದು, ಅಧಿಕನೂ ಇರಬಾರ್ದು ನಮ್ಮ ಕ್ರಿಯಾಟಿನಿನ್. ಓಕೆನಾ? ಸೊ ನಾವು ಇದುವರೆಗೂ ನೋಡಿದ್ವಿ, ಎಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಸ್ಕ್ಯಾನು, ಸೀರಮ್ ಕ್ರಿಯಾಟಿನಿನ್, ಗ್ಲುಮರಾಲ್ ಫಿಲ್ಟ್ರೇಷನ್ ರೇಷಿಯೋ ಟೆಸ್ಟ್, GFR, ಆಲ್ಬಮಿನ್ ಯೂರಿಯಾ, ಮತ್ತು 24 hours ಪ್ರೋಟೀನ್, ಕ್ರಿಯಾಟಿನ್ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. ಓಕೆ, ನೆಕ್ಸ್ಟು ಇದಕ್ಕಿಂತ ಅಡ್ವಾನ್ಸ್ ಆಗಿ ಏನಾದರೂ ಇದೆಯಾ ಅಂದರೆ ಒಂದು ಟೆಸ್ಟ್ ಇದೆ. ಇದೆಲ್ಲ ಏನು ಗೊತ್ತಾ, ಈ 24 hour ಯೂರಿನಲ್ಲಿ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತೂ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ನಾವು ಹೋಗೋಣ ಅಂತ ಹೇಳಿದ್ರೆ, ಯಾಕಾಗಿ ಹೇಳ್ತೀನಿ ಅಂದರೆ, ಈ ಸ್ಟೇಜಲ್ಲಿ ನಮ್ಮ ಕ್ರಿಯಾಟಿನಿನ್ ಇನ್ನೂ ಅಧಿಕವಾಗಿರಲ್ಲ, ನಾರ್ಮಲ್ ಆಗಿ ಇರುತ್ತೆ. ಸಪೋಸ್ ನಮ್ಮ ಕಿಡ್ನಿ ಬಂದು ಒಂದು 10% ಅಲ್ಲ 15 30% ಡ್ಯಾಮೇಜ್ ಆಗಿದ್ರು ಅಂದರೂ ನಮ್ಮ ಈ ಆಲ್ಬಮಿನ್ ಯೂರಿಯಾ ಮಾಡುವಾಗ, ನಮ್ಮ ಯೂರಿನ್ ಟೆಸ್ಟಲ್ಲಿ ಅಥವಾ 24 hours ಯೂರಿನ್ ಟೆಸ್ಟಲ್ಲಿ ಮಾಡುವಾಗ ಗೊತ್ತಾಗ್ಬಿಡುತ್ತೆ. ಈ ಟೈಮಲ್ಲಿ ಖಂಡಿತವಾಗಿ ನಮ್ಮ ಕಿಡ್ನಿನ ಸೇವ್ ಮಾಡ್ಬೋದು. ನಮ್ಮ ಕಿಡ್ನಿಗಳು ಓನ್ಲಿ 30% ಮಾತ್ರ ಡ್ಯಾಮೇಜ್ ಆಗಿದೆ ಅಂತೋದಾದರೆ ನಮ್ಮ ಯೂರಿನ್ ಟೆಸ್ಟಲ್ಲಿ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ 24 hour ಯೂರಿನ್ ಟೆಸ್ಟಲ್ಲಿ ನಿಖರವಾಗಿ ಗೊತ್ತಾಗ್ಬಿಡುತ್ತೆ. ಈ 24 hour ಯೂರಿನ್ ಟೆಸ್ಟ್ ಮಾಡೋಕ್ಕೂ ಸ್ವಲ್ಪ ಒಂದೆರಡು ಪ್ರೊಸೀಜರ್ ಇದೆ. ಓಕೆನಾ? ಅದನ್ನು ಬೇರೆ ವಿಡಿಯೋದಲ್ಲಿ ಹೇಳೋಣ ಅಂದ್ಕೊಳ್ತೀನಿ, ಯಾಕಂದರೆ ಲೆಂತ್ ಆಗಿಬಿಡುತ್ತೆ ಅಂತ ಅಷ್ಟೇ.
ಇವೆಲ್ಲದಕ್ಕಿಂತ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿರೋದು ಏನಾದರೂ ಇದೆಯಾ ಅಂದರೆ ಒಂದು ಟೆಸ್ಟ್ ಇದೆ, ಸಿಸ್ಟಾಟಿನ್ ಸಿ ಟೆಸ್ಟ್ ಅಂತ. ಸೊ ಇದು ಬಂದು ಸಿಸ್ಟಾಟಿನ್ ಅನ್ನೋದೊಂದು ಪ್ರೋಟೀನ್, ಓಕೆ, ನಮ್ಮ ಒಳ್ಳೆ ಪ್ರೋಟೀನ್. ಅದು ಬಂದು ನಾರ್ಮಲ್ ಆಗಿ ನಮ್ಮ ಕಿಡ್ನಿಗಳು ಡ್ಯಾಮೇಜ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಯೂರಿನ್ ಮೂಲಕ ಹೊರಗಡೆ ಹೋಗಲ್ಲ. ಸೊ ಸಪೋಸ್ ಅದು ಹೊರಗಡೆ ಹೋಗ್ತಿದೆ ಅನ್ನೋದಾದರೆ ನಮ್ಮ ಕಿಡ್ನಿಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಅದು ಬಂದು ಯೂರಿನ್ ಟೆಸ್ಟ್ ಮೂಲಕನೂ ಕಂಡುಹಿಡಿಬೋದು, ಬ್ಲಡ್ ಟೆಸ್ಟ್ ಮೂಲಕನೂ ಕಂಡುಹಿಡಿಬೋದು. ಈ ಯೂರಿನೆಲ್ಲ ಹೋಗ್ತಾ ಇದ್ರೆ ಸಪೋಸ್ ಅಂದರೆ ನಮ್ಮ ಬ್ಲಡ್ಡಲ್ಲಿ ಅದರ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಟೆಸ್ಟ್ಗಳಿಂದ ನಮ್ಮ ಕಿಡ್ನಿಗಳು ಸಪೋಸ್ ಡ್ಯಾಮೇಜ್ ಆಗಿದೆ ನಾವು ಕಂಡುಹಿಡಿಬೋದು. ಓಕೆನಾ? ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಕಮೆಂಟ್ಸ್ ಆ್ಯಂಡ್ ರೆಸ್ಪಾನ್ಸ್. ತುಂಬ ಖುಷಿ ಆಯಿತು ನನಗೆ. ಆದರೂ ಕೂಡ ನಾನು ಒಂದು ವಿಷಯನ ಅಡ್ರೆಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸಿ. ನಾನು ಯಾರನ್ನಾದರೂ ಹರ್ಟ್ ಮಾಡಿದ್ರೆ ನಾನು ಐ ಆಸ್ ಸಾರಿ ಪ್ಲೀಸ್. ಯಾಕಂತ ಹೇಳಿದ್ರೆ ಇದು ಪ್ಯೂರ್ಲಿ ನನ್ನ ಒಪಿನಿಯನು. ಇದು ನಿಜನೇ ಆಗಿರಬೇಕು ಅಂತ ಯಾವ ಇದು ಇಲ್ಲ. ಆದರೂ ಕೂಡ ನಾನು ಒಂದು ವಿಷಯನ ಅಡ್ರೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇನೆಂದರೆ, ನಿಮ್ಮ ಬಾಡಿ ಬಗ್ಗೆ ನಿಮಗಿಂತ ಹೆಚ್ಚಾಗಿ ಯಾರಿಗೂ ತಿಳಿಯೋಕ್ಕೆ ಚಾನ್ಸಸ್ ಇಲ್ಲ. ಇನ್ನೊಬ್ರಿಗೆ ಗೊತ್ತು, ನಿಮ್ಮ ಡಾಕ್ಟ್ರಿಗೂ ಕೂಡ ಗೊತ್ತು. ಓಕೆನಾ? ಅವರೇ ನಿಮ್ಮ ರಿಪೋರ್ಟ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಯಾರೋ ಏನೋ ಹೇಳಿದ್ರು ಅಂತ ನಾನೀಗ ಇದು ನಾನು ತುಂಬ ನೋಡ್ತಾ ಇದ್ದೀನಿ, ಕಮೆಂಟ್ಸ್ ಮೂಲಕ ಎಲ್ಲ ನೋಡ್ತಾ ಇದ್ದೀನಿ. ಸಾರಿ, ನಾನು ಅದನ್ನು ಇದು ಮಾಡ್ತಾ ಇಲ್ಲ. ಒಟ್ನಲ್ಲಿ ನಾನು ಹೇಳಕ್ಕೆ ಬರ್ತಾ ಇರೋದು ಇಷ್ಟೇ, ನಮ್ಮನ್ನು ದೇವರು ಒಬ್ಬೊಬ್ಬರನ್ನ ಒಂದೊಂದು ವಿಧವಾಗಿ ಸೃಷ್ಟಿ ಮಾಡಿದ್ದಾರೆ. ಅದು ನಾನು ಪೂರ್ತಿಯಾಗಿ ನಂಬ್ತೀನಿ. ಯಾಕಂದರೆ ನಮ್ಮ ಒಬ್ಬರಿಗೂ ಕೂಡ ಒಬ್ಬರಿಗಿದ್ದಿದ್ದು ಒಬ್ರಿಗಿಲ್ಲ. ನಮ್ಮ ಫಿಂಗರ್ ಪ್ರಿಂಟ್ಸ್ ಕೂಡ ಒಬ್ಬರಿಗಿದ್ದಿದ್ದು ಒಬ್ರಿಗಿಲ್ಲ. ಸೊ ಒಬ್ಬರಿಗೆ ಸೂಟ್ ಆಗೋ ವಿಷಯಗಳು ಇನ್ನೊಬ್ಬರಿಗೆ ಸೂಟ್ ಆಗಬೇಕು ಅಂತ ಯಾವ ಅವಶ್ಯಕತೆನೂ ಇಲ್ಲ. ಅದಕ್ಕಿಂತ ಒಬ್ಬೊಬ್ರಿಗೆ ಒಂದೊಂದು ಮೆಡಿಸಿನ್ ಕಂಡುಹಿಡ್ಕೊಂಡು ಕೂತಿದ್ದಾರಾ ಅಂತ ಹೇಳಿದ್ರೆ ಅವನಿಗೂ ಇಲ್ಲ. ಒಂದು ರ್ಯಾಂಡಮ್ ಆಗಿ ಒಂದು ಗ್ರೂಪಿಗಿರುತ್ತೆ. ಬಟ್ ನೀವು ಯಾರ್ದೋ ಮಾತು ಕೇಳಿ ನಿಮ್ಮ ಬಾಡಿಲಿ ನೀವು ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ, ದಯವಿಟ್ಟು ಹೋಗಬೇಡಿ. ಓಕೆನಾ? ನಿಮಗದು ನನಗಿದು ಓಕೆ ಅನಿಸಿದ್ರೆ, ನನಗೆ ಈ ಮೆಡಿಸಿನ್ ತಗೊಳ್ಳೋದು ನನಗೆ ಓಕೆ ಅನಿಸಿದ್ರೆ ಬೇಡ, ಸಿದ್ಧಾನೋ ಆಯುರ್ವೇದಿಕೋ ಯಾವುದೋ ಒಂದಾದ್ರೂ ನಿಮಗೆ ಅನಿಸ್ಬೇಕು ಮೊದಲು, ಇದು ನನಗೆ ಸೂಟ್ ಆಗುತ್ತಾ. ಅದು ಹೆಂಗೆ ಗೊತ್ತಾಗ್ಬೋದಂದರೆ ಪ್ಯಾಚ್ ಟೆಸ್ಟ್. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ, ಸರಿ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀರಾ ಅಂದರೆ ಪ್ಯಾಚ್ ಟೆಸ್ಟ್ ಮಾಡಿ. ಓಕೆನಾ? ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ಹೋಗಿ ಟ್ರೈ ಮಾಡೋಕ್ಕೆ ಹೋಗಿ ಅದು ಇನ್ನೊಂದು ಪ್ರಾಬ್ಲಮ್ನ ತಂದಿಡುತ್ತೆ. ಯಾಕಂದರೆ ನನ್ನ ಲೈಫಲ್ಲಿ ಅದು ಆಗಿದೆ. ಅದರಿಂದ ನಾನು ತುಂಬ ಹೆದರುತ್ತೀನಿ ಈ ವಿಷಯ ಮಾಡೋಕ್ಕೆ. ಅದಲ್ದೇ ನೀವು ಒಂದೊಂದು ಅರ್ಥ ಮಾಡ್ಕೋಬೇಕು, ನಾನು ನಿಮ್ಮ ಥರ ಒಂದು ಪೇಷಂಟೆ. ನಾನು ಏನು ಅಂದ್ಕೊಳ್ತೀನಿ ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದು ತಪ್ಪಿಲ್ಲ ಅಲ್ವಾ? ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ತಾ ಇರುವಾಗ ನಮಗೆ ಜ್ಞಾನ ಕೂಡ ಹೆಚ್ಚಾಗುತ್ತೆ. ಅದೇ ಹೊರತು ನಾನು ಏನು ಡಾಕ್ಟ್ರ್ ಅಲ್ಲ. ನನ್ನ ಮಾತು ಕೂಡ ನೀವು ಅಷ್ಟಾಗಿ ಕಣ್ಣು ಮುಚ್ಕೊಂಡು ಫಾಲೋ ಮಾಡಬೇಕು ಅಂತಿಲ್ಲ. ನಾನು ನಿಜವಾಗ್ಲೂ ಯಾರಿಗೂ ಯಾವುದನ್ನು ರೆಕಮೆಂಡ್ ಮಾಡಲ್ಲ. ನಿಜವಾಗ್ಲೂ ಯಾವ ಕಾರಣಕ್ಕೂ ಯಾವುದನ್ನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಈ ಮೆಡಿಸನ್ ತೊಗೊಳ್ಳಿ, ಆ ಮೆಡಿಸನ್ ತೊಗೊಳ್ಳಿ, ಹಂಗೆ ಮಾಡಿ ಹಿಂಗೆ ಮಾಡಿ. ಬಟ್ ನಾನು ಅದನ್ನು ಮಾರ್ಗಗಳು ಹೇಳ್ಕೊಡ್ತೀನಿ, ಇದು ಹಿಂಗಿದೆ ಅಂತ. ಅದನ್ನು ಫಾಲೋ ಮಾಡಬೇಕು, ಫಾಲೋ ಮಾಡದಿರೋದು ಟೋಟಲಾಗಿ ನಿಮಗೆ ಬಿಟ್ಟಿದ್ದು. ಓಕೆನಾ? ನನ್ನ ದಯವಿಟ್ಟು ಇದರಲ್ಲಿ ಇದು ಮಾಡೋಕ್ಕೆ ಹೋಗಬೇಡಿ. ಅಂದರೆ ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ, ಅಂದರೆ ಈ ವಿಷಯ ಅಷ್ಟೊಂದು ಸೆನ್ಸಿಟಿವ್ ವಿಷಯ. ಓಕೆ? ಈಗ ಯಾಕಂಗೆ ಹೇಳ್ತೀನಿ ಅಂದರೆ, ನಾವು ಸಪೋಸ್ ನಮಗೆ CKD ಅಂತ ಗೊತ್ತಾದರೆ ನೀವು ನೋಡಿರ್ಬೋದು, ನಾರ್ಮಲ್ ಫಿಸಿಷಿಯನ್ ನಮ್ಮನ್ನ ಟ್ರೀಟೇ ಮಾಡಲ್ಲ. ಗೊತ್ತಿದೆಯಾ ನಿಮಗೆ? ಗೊತ್ತಿರುತ್ತೆ. ಯಾಕಂದರೆ ಎಲ್ಲ ಮೆಡಿಸಿನು ನಮಗಾಗಿಲ್ಲ. ಓಕೆ? ಈ ಮೆಡಿಸಿನ್ ಕೊಟ್ಟರೆ ಈ ಕಿಡ್ನಿ ಪೇಷಂಟ್ ಇದನ್ನು ತಗೊಳ್ಬೋದಾ ಅಂತ ನಮ್ಮ ನೆಫ್ರಾಲಜಿಸ್ಟ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಒಂದೊಂದು ಮೆಡಿಸಿನ್ನು ಒಂದೊಂದು ರೀತಿಯಾಗಿ ರಿಯಾಕ್ಷನ್ ತರುತ್ತೆ. ತುಂಬ ಜನ ಮೇ ಬಿ ನಾನು ಕೇಳಿರೋ ಮಟ್ಟಿಗೂ ಒಂದು 70% ಪೀಪಲ್ ಈಗ CKD ಇರೋರು ಕಾರ್ಡಿಯಾಕ್ ಅರೆಸ್ಟಿಂದ ಸಾಯ್ತಾರೆ. ಓಕೆ? ನಮಗೆ ಕೂಡ ಈ ತುಂಬ ಹೆವಿ ಇದು ಕೂಡ ಕೊಡೋಕ್ಕಾಗಲ್ಲ, ಅನಸ್ತೇಷಿಯಾ ಕೂಡ ನಮಗೆ ಕಾರ್ಡಿಯಾಕ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆದ್ದರಿಂದ ಯಾವುದೋ ಮೆಡಿಸಿನ್ನ ನೀವು ಕಣ್ಣು ಮುಚ್ಕೊಂಡು ಫಾಲೋ ಮಾಡೋದು ತುಂಬ ತಪ್ಪು. ಆಹಾರ ವಿಧಗಳನ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ಅದೇನು ತಪ್ಪಿಲ್ಲ. ಓಕೆ? ಬಟ್ ತುಂಬ ರಿಸ್ಕ್ ಇರೋ ಮೆಡಿಸಿನ್ಸ್ನ ಯಾವುದೂ ಹಂಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನನ್ನ ಲೈಫಲ್ಲಿ ಅದು ಭಯಂಕರ ದೊಡ್ಡ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ಅದನ್ನು ಬೇರೆ ವಿಡಿಯೋದಲ್ಲಿ ಹೇಳೋಣ. ಓಕೆನಾ? ನಾವೆಲ್ಲಿದ್ವಿ ಸರಿ, ನಾನು ಇನ್ನೂ ಡೀಟೇಲ್ ಹೇಳಬೇಕು ಅಂದರೆ, ನಮ್ಮಲ್ಲಿ ಇಬ್ಬರು ನಮ್ಮ ಅಕ್ಕ ನಮ್ಮ ಅಮ್ಮನ ಇಟ್ಕೊಳ್ಳಿ. ನಮ್ಮ ಅಕ್ಕನಿಗೆ
ಸಪೋಸ್ ಕೋಲ್ಡ್ ಆದರೆ ಅವಳೇನು ಸಜೆಸ್ಟ್ ಮಾಡ್ತಾಳೆ ಅಂದರೆ ಹಾಟ್ ವಾಟ್ರಲ್ಲಿ ಲೆಮನ್ ಹಾಕ್ಕೊಂಡು ಕೊಡಿ ಅಂತ ಹೇಳ್ತಾಳೆ. ಅವಳಿಗೆ ಅದು ಕ್ಯೂರ್ ಆಗುತ್ತೆ. ನಮ್ಮಮ್ಮನಿಗೆ ಹಂಗೆ ಮಾಡಿಬಿಟ್ರೆ ನಮ್ಮಮ್ಮನಿಗೆ ವೀಸಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದೇನು ಹಂಗಂದ್ರೆ ನಮ್ಮ ಅಕ್ಕ ಏನು ಸುಳ್ಳು ಹೇಳಿಲ್ಲ? ಇಲ್ಲ. ನಮ್ಮಮ್ಮ ಸುಳ್ಳು ಹೇಳ್ತಿದ್ದಾರ? ಇಲ್ಲ. ನಮ್ಮ ಬಾಡಿಗಳು ಚೇಂಜಸ್ ಇದೆ. ಸೊ ಎಲ್ಲಾನು ಕಣ್ಣು ಮುಚ್ಕೊಂಡು ಹಂಗೆ ಟ್ರೈ ಮಾಡೋದಲ್ಲ. ಇನ್ನೂ ಹೇಳ್ಬೇಕು ಅಂದರೆ ನಾವು ಡಯಾಲಿಸಿಸಲ್ಲಿ ಇರುವಾಗ ಒಂದು ನಡೆದ ಕತೆ, ಓಕೆನಾ. ನಮ್ಮ ಡಾಕ್ಟ್ರ್ ಹೇಳಿದ್ದು ಅಂದರೆ ಆಗಾಗ ಅವರೆಲ್ಲ ತುಂಬ ಇದು ಮಾಡ್ತಾರಲ್ವ, ಬಂದು ಹಿಂಗಿರಿ ಅಂತ ಅವ್ರು ಬಂದು ಒಂದು ಇದು ಹೇಳಿದ್ದು. ಇದು ನಮ್ಮ ಹಾಸ್ಪಿಟಲಲ್ಲಿ ಒಂದು ನಡೆದ ಸ್ಟೋರಿ. ಏನಂದರೆ ನಮ್ಮ ಹಾಸ್ಪಿಟಲಲ್ಲಿ ಒಂದು ಅಂಕಲ್ ಓಕೆ, ನಮ್ಮ ಹಾಸ್ಪಿಟಲಲ್ಲಿ ನಡೆದ ಸ್ಟೋರಿ. ಒಂದು ಅಂಕಲ್ ಬಂದು ಡಯಾಲಿಸಿಸ್ಗೆ ಬಂದಿಲ್ಲ. ಅಂದರೆ ನಮಗೆ ಇರುತ್ತಲ್ವಾ, ಈ ರೋಟೀನ್ ಇರುತ್ತೆ, ಯಾರ್ಯಾರು ಈ ಟೈಮಿಗೆ ಸ್ಲಾಟ್ಸ್ ಇರುತ್ತೆ. ಅಂದರೆ ಸ್ಲಾಟ್ಸ್ ಇರುತ್ತಲ್ವ, ನಮಗೆ 7 ಇತ್ತು, 7 to 11, 11 to 2, 3 ಆ ಥರ. ಅಂದರೆ 4 hours ಡಯಾಲಿಸಿಸು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಆ ಥರ 2 ಬ್ಯಾಚ್ ಇತ್ತು. ಸೊ ಫಸ್ಟ್ ಬ್ಯಾಚಲ್ಲೇ ಬಂದಿಲ್ಲ, ಅಂಕಲ್ ಬಂದಿಲ್ಲ. ಅಂದರೆ ಬೇರೆ ಹಾಸ್ಪಿಟಲ್ ಥರ ಅಲ್ಲಲ್ವ, ನಮ್ಮ ಆರ್ಮಿ ಹಾಸ್ಪಿಟಲಲ್ಲಿ ಅಲ್ಲಿ ಡಯಾಲಿಸಿಸ್ ಮಾಡೋರು ಅಲ್ಲೇ ಅಡ್ಮಿಟ್ ಆಗಿರ್ತಾರೆ, ಸರ್ವಿಸಲ್ಲಿರೋರು ಮೇಯ್ನಾಗಿ. ಸೊ ಹುಡುಕಿದ್ರೆ ಸಿಕ್ಕಿಲ್ಲ. ವಾರ್ಡಿಗೆ ಹೋಗಿ ನೋಡ್ತಾರೆ, ವಾರ್ಡಲ್ಲಿಲ್ಲ, ವರಾಂಡದಲ್ಲಿ, ಪಾರ್ಕಲ್ಲಿ ಎಲ್ಲೂ ಇಲ್ಲ. ಎಲ್ಲರೂ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಸಿಕ್ಕಿದ್ರು ಅಂದರೆ ಮಾವಿನ ಮರದ ಕೆಳಗಡೆ ಮಾವಿನಕಾಯಿ ಹಿಡ್ಕೊಂಡೆ, ಮಾವಿನ ಹಣ್ಣು ಹಿಡ್ಕೊಂಡೆ ಹಂಗೇ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಆಗ ನೀವು ಕೇಳ್ಬೋದು ಏನಕ್ಕೆ ಕಾರಣ ಅಂದರೆ ಪೊಟ್ಯಾಷಿಯಂ ಜಾಸ್ತಿ ಆಗಿ. ನಿಮಗೆ ಗೊತ್ತಿದೆಯಲ್ವಾ ಏನಕ್ಕೆ ಕಾರಣ ಅಂದರೆ? ನಿಮಗೆ ಗೊತ್ತಿದೆಯಲ್ವಾ, ಇನ್ನು ಮಾವಿನ ಹಣ್ಣಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇದೆ. ಅವ್ರೇನು ಮಾಡ್ತಾರೆ, ಡಯಾಲಿಸಿಸ್ಗೆ ಹೋಗ್ತೀವಲ್ಲ ಅಂದ್ರೆ ಚೆನ್ನಾಗಿ ತಿನ್ಬಿಟ್ಟಿದ್ದಾರೆ, ಸಡನ್ ಪೊಟ್ಯಾಷಿಯಂ ಜಾಸ್ತಿ ಆಗಿಬಿಟ್ಟಿದೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ನೀವು ಕೇಳ್ಬೋದು, ಯಾರಾದ್ರೂ ಈಗ ಸಪೋಸು ಡಯಾಲಿಸಿಸ್ ಪೇಷಂಟ್ ನೋಡ್ತಾರೆ, ನೀವೇನು ಹೇಳ್ತೀರ? ನಾನು ಯಾವಾಗಲೂ ಚೆನ್ನಾಗಿ ತಿಂತೀನಿ, ನನಗೇನೂ ಆಗಿಲ್ಲ, ನೀವು ಹೇಳ್ತಿರೋ ಸುಳ್ಳು ಅಂತ ಹೇಳಿದ್ರೆ, ನೀವು ಹೇಳ್ತಿರೋದು ಸುಳ್ಳಲ್ಲ, ನಾನು ಹೇಳಿದ್ದು ಸುಳ್ಳಲ್ಲ, ಓಕೆನಾ. ನಮ್ಮ ಬಾಡಿ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಇದೆ. ಒಬ್ಬೊಬ್ಬರಿಗೆ ಲೋ ಪೊಟ್ಯಾಷಿಯಂ ಇರುತ್ತೆ, ಒಬ್ಬೊಬ್ಬರಿಗೆ ಹೈ ಪೊಟ್ಯಾಷಿಯಂ ಇರುತ್ತೆ, ಹೈ ಸೋಡಿಯಂ ಇರುತ್ತೆ, ಲೋ ಸೋಡಿಯಮು ಇರುತ್ತೆ. ಸೊ ನಮ್ಮ ಬಾಡಿ ಡಿಫ್ರೆಂಟು. ಇನ್ನೊಬ್ರದ್ದು ರಿಪೋರ್ಟ್ನ ಇಟ್ಕೊಂಡು ಇನ್ನೊಬ್ರು ಹೇಳೋ ಮೆಡಿಸಿನ್, ಸಪೋಸ್ ಆಲೋಪತಿನೇ ನಾನು ಈ BP ಮಾತ್ರ ತಗೊಳ್ತೀನಿ, ಅದರಿಂದ ನನಗೆ ನಾರ್ಮಲ್ ಆಗಿದೆ, ನೀನು ತಗೋ ಅಂತ ಹೇಳಿದ್ರೆ ತಗೋಬಿಡೋದಾ? ತಗೊಳ್ಳೋದಲ್ಲ, ತಪ್ಪು ಅದು. ಅವ್ರನ್ನ ಬಾಡಿ ಹೇಗಿದೆ, ಅವ್ರಿಗೆ ಬೇರೆ ಫಂಕ್ಷನ್ಸ್ ಎಲ್ಲ ಟೆಸ್ಟ್ ಮಾಡಿ ಡಾಕ್ಟ್ರ್ ಅದನ್ನ ಅವ್ರಿಗೆ ಫಿಕ್ಸ್ ಮಾಡಿರ್ತಾರೆ, ಓಕೆನಾ. ನಿಮಗೆ ಕೊಡಬಾರ್ದು ಅಂತಲ್ಲ, ಅವ್ರಿಗೆ ಕೊಟ್ಟಿದ್ರೆ ನನಗೆ ಕೊಟ್ಟಿಲ್ಲ ಅದಕ್ಕೆ ನಾನು ತೊಗೊಂಡೆ ಅನ್ನೋದಲ್ಲ. ಅವ್ರಿಗೆ ಅದು ಅವಶ್ಯಕತೆ ಇದೆ, ಅದು ಅವ್ರಿಗೆ ವರ್ಕ್ ಆಗುತ್ತೆ ಅಂತ ಡಾಕ್ಟ್ರಿಗೆ ಗೊತ್ತಿದೆ. ನೀವೀಗ ಅದು ಸೂಟ್ ಆಗಲ್ಲ, ಮೇ ಬಿ ಸೂಟ್ ಆಗ್ಬೋದು, ಸೂಟ್ ಆಗದೆ ಇರ್ಬೋದು, ಬಟ್ ಅದನ್ನು ನಿಮ್ಮ ಡಾಕ್ಟ್ರ್ ಪ್ರಿಫರ್ ಮಾಡಿದ್ರೆ ಮಾತ್ರ ತಗೊಳ್ಳಿ. ಪೇಷಂಟ್ ಎಕ್ಸ್ಪೀರಿಯನ್ಸಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ, ರಿಸ್ಕ್, ಓಕೆನಾ. ಸೊ ಇಷ್ಟೇ ಈ ವಿಡಿಯೋದಲ್ಲಿ ಬಂದು ನನಗೆ ಖುಷಿ ಆಯಿತು, ನೀವು ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದೀರಾ ವಿಡಿಯೋಗೆ ಅಂತ. ನನಗೆ ಇನ್ನೂ ಒಂದು ಖುಷಿ ಅಂದರೆ ನಾವೊಂದು ಫ್ಯಾಮಿಲಿಯಾಗಿ ಕನೆಕ್ಟ್ ಆಗಿರೋ ರೀತಿ ನನಗೆ ಫೀಲ್ ಆಗ್ತಿದೆ. ಅಂದರೆ ನಮ್ಮ ಎಲ್ಲ ನೋವಲ್ಲಿರೋರು ಸೇರಿ ಒಂದು ಸಾಂತ್ವನ ಹೇಳೋಕ್ಕೆ ಒಂದು ಜಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಆ ರೀತಿ ಫೀಲ್ ಆದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ. ತುಂಬ ಜನಕ್ಕೆ ತಲುಪದೇ ಇದೆ. ಈ ವಿಡಿಯೋನ ಶೇರ್ ಮಾಡಿದ್ರು ಪರವಾಗಿಲ್ಲ. ಸಪೋಸ್ ನಿಮಗೆ ಈ ಮಾಹಿತಿ ಸಿಕ್ಕಿದ್ರೆ, ಈ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ಅದನ್ನ ನೀವು ಬಾಯಿ ಮುಖಾಂತರ ಕೂಡ ಹೇಳ್ಬೋದಲ್ವಾ. ತುಂಬ ಜನ ಇದ್ದಾರೆ. ಯಾಕಂದ್ರೆ ಹೇಳ್ತಿದ್ದೀನಿ ಅಂದರೆ, ಕೂರ್ಗಿನಲ್ಲಿ ಒಂದು ಆಂಟಿ ಅವ್ರಿಗೆ ಡಯಾಲಿಸಿಸ್ ಸಜೆಸ್ಟ್ ಮಾಡಿ ಕೂಡ ಏನು ಒಂದು 2-3 ಸಲ ಡಯಾಲಿಸಿಸ್ ಮಾಡಿದ್ದಾರೆ. ಗೊತ್ತಲ್ಲ, ಡಯಾಲಿಸಿಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕಮ್ಮಿ ಬರುತ್ತೆ ಫಸ್ಟಿಗೆ. ಅದನ್ನು ಇಟ್ಕೊಂಡು ಅವರು ಇನ್ನೂ ಡಯಾಲಿಸಿಸ್ ಬೇಡ ಅಂತ ಮನೇಲಿ ಕೂತ್ಕೊಂಡು ಕೈಕಾಲೆಲ್ಲ ಊದ್ಕೊಂಡು ಏನೇನೋ ಅವಸ್ಥೆ, ಓಕೆನಾ. ಸೊ ನೀವು ಹೆಲ್ಪ್ ಮಾಡಿ, ನಿಮಗೆ ಗೊತ್ತಿರೋ ಮಾಹಿತಿನ ಗೊತ್ತಿಲ್ಲದೆ ಇರೋ ಹತ್ರ ಶೇರ್ ಮಾಡಿ. ನಮಗೆ ಈ ಟೈಮಲ್ಲಿ ನಾವೇ ಇರಬೇಕು ಅಲ್ವಾ. ನಮ್ಮ ಕಿಡ್ನಿ ಪೇಷಂಟ್ ನೋವು ಇನ್ನೊಂದು ಕಿಡ್ನಿ ಪೇಷಂಟ್ ತಾನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಸೊ ಇಷ್ಟು ಹೊತ್ತು ವಿಡಿಯೋ ನೋಡಿದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.